ಹಾಯ್, ನಾನು ಶೋಭಾ ನಿಜ್ಗಲ್. ಇವತ್ತು ಸ್ಟಫ್ಡ್ ಕ್ಯಾಪ್ಸಿಕಮ್ ಹೇಗೆ ಮಾಡೋದು ಅಂತ ನೋಡೋಣ. ಸ್ಟಫಿಂಗ್ಗೆ ಪ್ಯಾನ್ ಇಟ್ಟು ಅದಕ್ಕೆ 1 ಟೇಬಲ್ ಸ್ಪೂನು ತುಪ್ಪ ಹಾಕೋತಾ ಇದ್ದೀನಿ. ಒಂದು ಚಿಕ್ಕದಾಗಿ ಹೆಚ್ಕೊಂಡಿರೋ ಹಸಿಮೆಣಸಿನ್ಕಾಯಿ, 1 ಟೊಮೆಟೊ ಅದು ಸಣ್ಣದಾಗಿ ಹೆಚ್ಕೊಂಡಿರೋದು, ಸ್ವಲ್ಪ ಕ್ಯಾಪ್ಸಿಕಮ್ಮು, 1 ಕ್ಯಾರೆಟ್ ತುರಿ, ಒಂದು 5 ಟೇಬಲ್ ಸ್ಪೂನು ಪೀನಟ್ಟು, 1 ಆನಿಯನ್ನು ಎಲ್ಲ ಚಿಕ್ಕದಾಗಿ ಹೆಚ್ಕೊಂಡು ಎಲ್ಲ ಒಟ್ಟಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅರ್ಧ ಟೀ ಸ್ಪೂನು ಅರಿಶಿನ, ಧನಿಯಾ ಪೌಡರ್ ಅರ್ಧ, ಸೋಂಪು ಒಂದು ಅರ್ಧ ಟೀ ಸ್ಪೂನು, ರೆಡ್ ಚಿಲ್ಲಿ 1 ಸ್ಪೂನು, ಗ್ರೇಟೆಡ್ ಪನ್ನೀರ್ ಒಂದು ಸ್ವಲ್ಪ, ಎಲ್ಲ ಒಟ್ಟಿಗೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸ್ಟಫಿಂಗ್ ರೆಡಿಯಾಗಿದೆ. ಇದನ್ನು ಒಂದು 2 ನಿಮಿಷ ಮುಚ್ಚಿಟ್ಬಿಟ್ರೆ ಆಯಿತು. ಇದಕ್ಕೆ ಯೆಲ್ಲೋ ಬೆಲ್ ಪೆಪ್ಪರ್ ಅಂತಲೂ ಅಂತಾರೆ ಕ್ಯಾಪ್ಸಿಕಮ್ಗೆ. ಅದನ್ನು ನೀಟಾಗಿ ಈ ಥರ ಕಟ್ ಮಾಡ್ಕೊಳ್ಳೋಣ. ಸೆಂಟರಿಂದ ನೈಫಿಂದ ಈ ಥರ ನೀಟಾಗಿ ಅದನ್ನು ಕಟ್ ಮಾಡಿ ತೆಗೆದುಬಿಡೋಣ. ಅದನ್ನು ಎಡ್ಜಸ್ಸಿಂದ ನೀಟಾಗಿ ಈ ಥರ ಕಟ್ ಮಾಡ್ಕೋಬೇಕು. ಸೀಡ್ಸ್ ಎಲ್ಲ ತೆಗೆದು ಅದನ್ನೆಲ್ಲ ಕ್ಲೀನ್ ಮಾಡಿ ಅದರೊಳಗಡೆ ಸ್ಟಫಿಂಗ್ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಸ್ವಲ್ಪ ಲೆಮನ್ ಜ್ಯೂಸು ಹಾಕಿ ಚೆನ್ನಾಗಿ ಕಲಸಿ ಈ ಥರ ಸ್ಟಫ್ ಮಾಡ್ಕೊಳ್ಳೋಣ. ಅದು ತುಂಬ ಪ್ರೆಸ್ ಮಾಡಿ ಆ ಥರ ಫಿಲ್ ಮಾಡೋದು ಬೇಡ, ನಿಧಾನಕ್ಕೆ ಹಾಗಾಗಿ ಹಾಕಬೇಕು ಒಳಗೆ. ಅದಕ್ಕೆ ಪನ್ನೀರ್ ಒಂದು ಸ್ವಲ್ಪ ಮೇಲ್ಗಡೆಗೆ ಗ್ರೇಟ್ ಮಾಡ್ಕೊಳ್ಳೋಣ. ಆಯಿಲ್ನ ಎಲ್ಲ ಕಡೆ ನೀಟಾಗಿ ಗ್ರೀಸ್ ಮಾಡ್ಕೊಳ್ಳೋಣ. ಅದಕ್ಕೆ ಮೇಲೆ ಮಾಡಿ ನೋಡಿ, ಓವನಲ್ಲಿ ಒಂದು 5 ಮಿನಿಟು ಬೇಕ್ ಮಾಡಿದ್ರೆ ಆಯಿತು. ಸ್ಟಫ್ಡ್ ಕ್ಯಾಪ್ಸಿಕಮ್ ರೆಡಿಯಾಗಿದೆ. ಇದೇ ಥರ ಈಸಿ ರೆಸಿಪೀಸನ್ನ ನೋಡೋದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.